ನೋಡಿ ಹಸುಗಳು ನಾವು ಆಕ್ಚುಲಿ ಈರೋಡಿಂದ ತಂದಿದ್ದ ಹಸುಗಳು ಎರಡು, ಇದೊಂದು ಮತ್ತೆ ಇದೊಂದು. ಇವು ಎರಡು ಸೇರಿಸಿ ನನಗೆ ಇಲ್ಲಿ ಬರೋ ಹೊತ್ತಿಗೆ 170 ಬಿದ್ದಿತ್ತು. 170 ಬಿದ್ದಿತ್ತು. ಹಾ, ಟ್ರಾವೆಲಿಂಗ್ ಎಲ್ಲ ಸೇರಿ. ಫಸ್ಟ್ನೇ ಮೊಳಕುಗಳು ಇನ್ನುವೆ ಎರಡೆರಡಲ್ಲಾಗಿದ್ದಾವೆ. ಇನ್ನುವೆ ಎರಡಲ್ಲಾಗೆ. ನಂಗೆ ಫಸ್ಟಿಗೆ ಸ್ಟಾರ್ಟಿಂಗ್ ಕರ ಹಾಕಿ 7 ತಿಂಗಳು ಆಗ್ತಾ ಬಂತು. 6-7 ಲೀಟರ್ ಕರಿತಿದ್ದೀನಿ. ಈ ಹಸು ಅಷ್ಟೇನೆ 5 ರಿಂದ 6 ಲೀಟರ್ ಬರ್ತೈತೆ ನನಗಿದು. ಈ ಹಸು ಅಷ್ಟೇನೆ 5 ರಿಂದ 6 ಲೀಟರ್ ಬರ್ತೈತೆ. ಇದೆಲ್ಲ ಈಗ 5 ತಿಂಗಳು ಗಬ್ಬ ಇಲ್ಲ, ಇದು 3 ತಿಂಗಳು ಗಬ್ಬ. ತುಂಬಾ ಚೆನ್ನಾಗಿ ಹಾಲು ಇಳುವರಿ ಬರ್ತಿದಾವೆ. ಅಲ್ಲಿ ಅಲ್ಲೇ ಹಸುಗಳು ಇಲ್ಲೇ ಹಸುಗಳು ಅಂತಾರೆ. ಮೇಂಟೈನ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇನೆ. ಯಾಕಂದ್ರೆ ಮೇಂಟೈನ್ ಮಾಡ್ಬೋದು, ಯಾಕಂದ್ರೆ ಶೆಡ್ ಇರೋದ್ರಿಂದ ಅದನ್ನ ಎಲ್ಲ ಸ್ಟಾಕ್ ಇರ್ಬೇಕು ಅಷ್ಟೇನೆ. ಮೇವು, ಬೂಸ, ನೀರು, ಹಿಂಡಿ, ಒಟ್ಟು ಒಬ್ರು ಹಸುಗಳು ಹಿಂದೆ ಇರ್ಲೇಬೇಕು. ಹೌದೌದು, ಇರ್ಲೇಬೇಕು ಕಂಪಲ್ಸರಿ. ಸಂಜೆ ಹೊತ್ತಿಗಂತೂ ಇದು ನೋಡ್ಕೊಳ್ಳೇಬೇಕು. ಯಾಕೆಂದ್ರೆ ಅದು ಸಗಣಿ ಇಕ್ತಿರುತ್ತೆ, ಈತೆಲೆ ಇರ್ಬೇಕು, ಗಂಧ ಹೋಯ್ತಿರುತ್ತೆ, ನೋಡ್ಕೊಂತಲೇ ಇರ್ಬೇಕು. ಮತ್ ಮೇವು ತಿನ್ನಲ್ವೋ, ಯಾಕಂದ್ರೆ ಒಂದೊಂದು ಟೈಮಲ್ಲಿ ಬಿಸಿಲು ಜಾಸ್ತಿ ಆದಾಗ ಹುಷಾರಿಲ್ದಂಗೆ ತಪ್ತವೆ. ಅವೆಲ್ಲ ನಾವು ನೋಡ್ಕೊಂತಲೇ ಇರ್ಬೇಕಲ್ಲ ಎಲ್ಲದಕ್ಕೂ.